ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಕಳೆದ ರಾತ್ರಿ ಹೆಬ್ಬಗೋಡಿ ಪೊಲೀಸರು ಕುಖ್ಯಾತ ರೌಡಿ ಶೀಟರ್ ಕಾಲಿಗೆ ಗುಂಡನ್ನು ಹೊಡೆದು ಆತನನ್ನು ಬಂಧನ ಮಾಡಿದ್ದಾರೆ. ಪ್ರಮುಖವಾಗಿ ಈತ ತಮಿಳುನಾಡು ಸೇರಿದಂತೆ ಆನೇಕಲ್ ಭಾಗದ ಹೆಬ್ಬಗೋಡಿ ಪೊಲೀಸ್ ಠಾಣೆ, ಸೂರ್ಯನಗರ ಮತ್ತು ಎಲೆಕ್ಟ್ರಾನ್ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈತ ತನ್ನ ಕಾರ್ಯಾಚರಣೆಯನ್ನು ಮಾಡಿದಂತೆ ಹೇಳಲಾಗ್ತದೆ. ಈತನಿಗೆ ಕೇವಲ 20 ವರ್ಷ ಅಷ್ಟೇ. ಈಗಾಗಲೇ 15ಕ್ಕೂ ಹೆಚ್ಚು ದರೋಡೆ, ರಾಬರಿ, ಕಿಡ್ನ್ಯಾಪ್, ಕೊಲೆ ಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿ 16 ವರ್ಷ ಇರಬೇಕಾದ್ರೆ ಈತ ರಿಮಾಂಡ್ ಹೋಮ್ಗೆ ಹೋಗಿದ್ದ. ಅದಾದ ಬಳಿಕ ಅಲ್ಲಿಂದ ವಾಪಸ್ಸಾದಂಥವನು ನಿರಂತರವಾಗಿ ಎಬಿಚುವಲ್ ಅಫೆಂಡರ್ ಆಗಿ ನಶೆಯಲ್ಲಿ ಅಂದರೆ ಡ್ರಗ್ಸನ್ನು ತೆಗೆದುಕೊಂಡು ಈತ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿ, ಎಲೆಕ್ಟ್ರಾನ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಸೇರಿದಂತೆ ರಾಬರಿ, ಕೊಲೆ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಒಂದು ರೀತಿಯಲ್ಲಿ ಈತ ಏನು ಎಲೆಕ್ಟ್ರಾನ್ ಸಿಟಿ ಉಪವಿಭಾಗದ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ. ಜೊತೆಗೆ 2ನೇ ತಾರೀಕು, ಇದೇ ತಿಂಗಳು 2ನೇ ತಾರೀಕು ಸೌರವ್ ಅನ್ನುವಂಥವನನ್ನು ಅಡ್ಡಗಟ್ಟಿ ಆತನ ಮೇಲೆ ಹಲ್ಲೆನ ಮಾಡಿ ಆತನ ಬಳಿದಂಥ ಮೊಬೈಲ್ ಮತ್ತು ಹಣವನ್ನು ಕಸಿದುಕೊಂಡು ಎಸ್ಕೇಪ್ ಆಗಿರ್ತಾನೆ. ಅದಾದ ಬಳಿಕ ಪೊಲೀಸರು ಇವನ ಹಿಂದೆ ಬಿದ್ದಿರ್ತಾರೆ. ಈತ ತಮಿಳುನಾಡು ಮೂಲತಃ ಈತ ತಮಿಳುನಾಡಿನ ತಿರುವಣ್ಣಾಮಲೈಯವನು. ಇಲ್ಲಿ ಆನೇಕಲ್ ಭಾಗದಲ್ಲಿ ಕ್ರೈಮ್ ಮಾಡುವಂಥದ್ದು, ಇಲ್ಲಿಂದ ಎಸ್ಕೇಪ್ ಆಗಿ ಅಲ್ಲಿ ತಲೆಮರೆಸಿಕೊಂಡು ಒಂದೂವರೆ ತಿಂಗಳ ಆದ ತಕ್ಷಣ ಮತ್ತೆ ಬರುವಂಥದ್ದು, ಮತ್ತೆ ದರೋಡೆ, ರಾಬರಿ ಈ ರೀತಿ ಕೃತ್ಯಗಳಲ್ಲಿ ಈತ ಭಾಗಿಯಾಗ್ತಾ ಈತ ತನ್ನ ಸಹಚರನ್ನ ಸುಮಾರು 9 ಜನ ಸಹಚರನ್ನ ಈತ ತನ್ನ ಜೊತೆ ಇಟ್ಕೊಂಡಿದ್ದ. ಅವರೆಲ್ಲರೂ ಕೂಡ ಇವರ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವ್ರು ಯಾರೂ ಕೂಡ ಮನೆಯಲ್ಲಿ ಉಳ್ಕೊಳ್ತಾ ಇರಲ್ಲ. ಇವರಿಗೆ ಮನೆ ಮಂದಿ ಅವ್ರ ಬಗ್ಗೆ ಯಾರಿಗೂ ಕೂಡ ಕೇರ್ ಇಲ್ಲ. ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಲ್ಲಿ ಅವರಿಗೆ ಅಡ್ಡಗಳಿದ್ದಾವೆ, ಸೊ ಅಲ್ಲಿ ಬೇರೆ ಕಡೆ ಉಳ್ಕೊಂಡು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ರು. ಆದರೆ ನಿನ್ನೆ ಒಂದು ಖಚಿತ ಮಾಹಿತಿ ಬರ್ತದೆ. ಜೀವನ್ ಅಂತ ಒಬ್ಬ ಏನು ನಟೋರಿಯಸ್ ರೌಡಿ ಶೀಟರ್ ಇದ್ದಾನೆ, ಬೆಂಗಳೂರು ಅವರೆಲ್ಲ ಆನೇಕಲ್ ತಾಲೂಕಿನ ಉಸ್ಕೂರು ಬಳಿಯ ಫ್ರೂಟ್ ಮಾರ್ಕೆಟ್ ಸಿಂಗನಗರ ಇದೆ. ಸೊ ಅಲ್ಲಿನ ಒಂದು ಅಡುಗುತಾಣದಲ್ಲಿ ಈತ ಇದ್ದಾನೆ ಅಂತೇಳಿ ಮಾಹಿತಿ ಬರ್ತದೆ. ರಾತ್ರಿ 11 ಗಂಟೆ ಸುಮಾರಿಗೆ ಹೆಬ್ಬಗೋಡಿ ಪೊಲೀಸರಿಗೆ ಮಾಹಿತಿ ಬರ್ತದೆ. ಈ ಒಂದು ಮಾಹಿತಿ ಪಡೆದುಕೊಂಡಂತಹ PSI ಅಯ್ಯಪ್ಪ ಮತ್ತು ನೇತೃತ್ವದ ತಂಡ ಆತನನ್ನು ತಲಾಶ್ ಮಾಡಲಿಕ್ಕೆ ಸಿಂಗನಗರದ ಬಳಿ ಒಂದು ಸಂದರ್ಭದಲ್ಲಿ ಅಲ್ಲಿನ ಲೀಲಿ ಬಳಿ ಈತ ಇರುವಂಥದ್ದು ಅವ್ರ ಗಮನಕ್ಕೆ ಬರ್ತದೆ. ಕೂಡಲೇ ಅಲ್ಲಿದ್ದಂಥ ಕ್ರೈಮ್ ಸಿಬ್ಬಂದಿ ನಾಗೇಶ್ ಮತ್ತು ಪ್ರವೀಣ್ ಸೇರಿದಂಥ ಆನಂದ್ರವರು 3 ಜನ ಆತನನ್ನು ಇಟ್ಕೊಳ್ಳಿಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಏಕಾಏಕಿ ಕ್ರೈಮ್ ಸಿಬ್ಬಂದಿ ನಾಗೇಶ್ ಮೇಲೆ ಹಲ್ಲೆ ಮಾಡ್ತಾನೆ. ಆತನ ಬಲಗೈಗೆ ಚಾಕುನಿಂದ ಇರಿದು ಎಸ್ಕೇಪ್ ಆಗಲು ಪ್ರಯತ್ನ ಪಡ್ತಾನೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ PSI ಅಯ್ಯಪ್ಪರವರು ಕೂಡಲೇ ಆತನನ್ನು ಇಟ್ಕೊಳ್ಳಿಕ್ಕೆ ಹೋಗ್ತಾರೆ. ಜೊತೆಗೆ ಅವ್ರ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅವರು ಗಾಳಿಯಲ್ಲಿ 2 ಸುತ್ತು ಗುಂಡನ್ನು ಆರಿಸಿ ಆತನನ್ನು ವಾರ್ನ್ ಮಾಡ್ತಾರೆ ಅಂತ ಕೂಡಲೇ ಶರಣಾಗಬೇಕಂತೇಳಿ. ಆದರೂ ಕೂಡ ಹಲ್ಲೆ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ ಸಂದರ್ಭದಲ್ಲಿ PSI ಅಯ್ಯಪ್ಪರವರು ಏನು ಆರೋಪಿ ಜೀವ ಇದ್ದಾನೆ, ಅವನ ಬಲಗಾಲಿಗೆ ಗುಂಡನ್ನು ಹೊಡೆದು ಬಂಧನ ಮಾಡಿದ್ದಾರೆ. ಪ್ರಮುಖವಾಗಿ ಈತ ದರೋಡೆ ಸೇರಿದಂತೆ ರಾಬರಿ ಪ್ರಕರಣಗಳು, ಜೊತೆಗೆ ಕೊಲೆ ಯತ್ನ ಪ್ರಕರಣಗಳು, ಈ ರೀತಿಯ ಪ್ರಕರಣಗಳು ಈತ ಭಾಗಿಯಾಗುವಂಥದ್ದು. ಈತ ಡ್ರಗ್ಸ್ ಹೊಡೆದ ಸಂದರ್ಭದಲ್ಲಿ ದಾರಿಯಲ್ಲಿ ಬರ್ತಕ್ಕಂಥ ಯಾರೇ ಆದರೂ ಕೂಡ ಅವರಿಗೆ ಚಾಕು ಇರುವಂಥದ್ದು, ಇಂಥ ಕೃತ್ಯಗಳಲ್ಲಿ ಪದೇ ಪದೇ ಭಾಗಿಯಾಗ್ತಾ ಇದ್ದ. ಹಾಗಾಗಿ ಏನು ಎಲೆಕ್ಟ್ರಾನ್ ಸಿಟಿ ಉಪವಿಭಾಗದ ಪೊಲೀಸರು ಈತನನ್ನು ಎಡೆಮುರಿ ಕಟ್ಟಲಿಕ್ಕೆ ಕಳೆದ 1 ತಿಂಗಳಿಂದ ಸ್ಕೆಚ್ ಹಾಕ್ಕೊಂಡಿದ್ದರು. ಸೊ ಆತ ಇವರ ಕೈಗೆ ಸಿಕ್ಕಿರಲಿಲ್ಲ. ಕಳೆದ ವಾರದಿಂದ ಕೂಡ ತಮಿಳುನಾಡಿನ ಬಳಿ ಈತನನ್ನು ಇನ್ನೇನು ಅರೆಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಜೊತೆಗೆ ತಳಿ ಬಳಿ ಕೂಡ, ತಮಿಳುನಾಡಿನ ಗಡಿ ತಳಿ ಬಳಿ ಕೂಡ ಈತ ಇನ್ನೇನು ಕೂಡಲೇ ಅಂತರದಲ್ಲಿ ಪೊಲೀಸರಿಂದ ಎಸ್ಕೇಪ್ ಆಗಿದ್ದ. ಆದರೆ ನಿನ್ನೆ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ಕ್ರೈಮ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ PSI ಅಯ್ಯಪ್ಪರವರು ಆರೋಪಿ ಜೀವಾಗೆ ಬಲಗಾಲಿಗೆ ಗುಂಡನ್ನು ಹೊಡೆದು ಬಂಧನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಗಡಿ ಭಾಗದಲ್ಲಿ, ವಿಶೇಷವಾಗಿ ಆನೇಕಲ್ ಭಾಗದಲ್ಲಿ ಏನು ಸಮಾಜಘಾತಕ ಕೃತ್ಯಗಳಲ್ಲಿ ಭಾಗಿಯಾಗುವಂಥವರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಆದೂರ್ ಚಂದ್ರು, ನ್ಯೂಸ್ 18 ಆನೇಕಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.